ಸರ್ ನಮ್ಮ ಮಮ್ಮಿಯವ್ರಿಗೆ ಆರಾಮಿದ್ದಿದ್ದಿಲ್ಲ ರೀ. ಅವ್ರು ಮಂತ್ಲಿ ಟ್ಯಾಬ್ಲೆಟ್ ತೊಗೊತಾರೆ, ಪಿಡ್ಸಿನ್ ಟ್ಯಾಬ್ಲೆಟ್ ರೀ. ಅದ್ರಾಗ ಅವ್ರು ಮೊನ್ನೆ ಮಂಗಳವಾರ, ಪ್ರತಿ ತಿಂಗಳ 3ನೇ ಮಂಗಳವಾರ ಬರ್ತಾರೆ ಸರ್ ಡಾಕ್ಟರ್. ಅವರು ಸ್ಪೆಷಲ್ ಡಾಕ್ಟರ್ ಬರ್ತಾರೆ. ಅವ್ರ ಕಡೆ ತೋರಿಸೋ ಟ್ರೀಟ್ಮೆಂಟ್ಗೆ ಅಂತ ತೆಗೆಸ್ಕೊಂಡ್ ಬಂದಾಗ ಟ್ಯಾಬ್ಲೆಟ್ ಬರೆದು ಕೊಟ್ಟಾರೆ. ಬಟ್ ಅವರು ಟ್ಯಾಬ್ಲೆಟ್ ಕೊಟ್ಟಾಗ 1 ತಿಂಗಳು ಎಕ್ಸ್ಪೈರ್ ಆಗಿ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಬಟ್ ಅವ್ರ ಮನೆಗೆ ಬಂದು ತೊಗೊಂಡಾರಿ. ಸ್ವಲ್ಪ ಅಸ್ತವ್ಯಸ್ತ ಆಗಿದ್ರಿ, ತಲೆ ತಿರ್ಗ ಸರ್. ಶುಕ್ರವಾರ ದಿನ ಟ್ಯಾಬ್ಲೆಟ್ ತೊಗೊಂಡಾರೆ. ಅವತ್ತಿಂದ ತೊಗೊಂಡು ಒಂದೇ ತೊಗೊಂಡಾರೆ ಸರ್. ನಾ ಶನಿವಾರ ಬೆಳಿಗ್ಗೆ ನೋಡಿದ್ದೀನಿ ರೀ ಆ ಟ್ಯಾಬ್ಲೆಟ್. ನೋಡಿದಾಗ 1 ತಿಂಗಳು ಎಕ್ಸ್ಪೈರ್ ಆಗಿತ್ತು. ಎಕ್ಸ್ಪೈರ್ ಆದ ತಕ್ಷಣ ನಾ ಇನ್ಫಾರ್ಮ್ ಮಾಡಿದ್ವಿ ಇವ್ರಿಗೆ. ಇವ್ರು ಇವತ್ತು ಸ್ಯಾಟರ್ಡೇ ಇದೆ, ಹಾಫ್ ಡೇ ಇದೆ ಅಂತ ಹೇಳಿದ್ರು. ಸಂಡೇ ಲೀವ್ ಇತ್ತು. ಬಟ್ ನಾ ಮಂಡೇ ದಿನ ನಮ್ಮ ಬ್ರದರ್ಗೆಲ್ಲ ಇನ್ಫಾರ್ಮ್ ಮಾಡಿದೆ. ಇನ್ಫಾರ್ಮ್ ಆದಾಗ ನಾನು ಡಾಕ್ಟರ್ ಬಂದು ಕೇಳಿ, ನಾವು ಕೊಟ್ಟೇ ಇಲ್ಲ, ನಮಗೂ ಈ ಮೆಡಿಸಿನ್ಗೂ ಸಂಬಂಧ ಇಲ್ಲ ಅಂತ ಮಾತಾಡ್ತಾ ಇದ್ದಾರೆ ಸರ್. ಬಟ್ ನನ್ನ ಕಡೆ ಅವ್ರು ಕೊಟ್ಟಿರೋ ಪ್ರೂಫ್ ಎವಿಡೆನ್ಸ್ ಎಲ್ಲ ಇದೆ. ಅವರು ಈ 2 ಥರ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಒಂದು ಥರ ಓಕೆ ಇದೆ, ಬಟ್ ಒಂದು ಥರ ಡೇಟ್ ಎಕ್ಸ್ಪೈರ್, 1 ಮಂತ್ ಎಕ್ಸ್ಪೈರ್ ಆಗಿದೆ. ಎವಿಡೆನ್ಸ್ ನನ್ನ ಕಡೆ ಅವ್ರು ಕೊಟ್ಟಿರೋ ಬುಕ್ ಇದೆ ಸರ್, ಅವ್ರು ಕೊಟ್ಟಿರೋ ರೆಕಾರ್ಡ್ ಇದೆ, ಅವ್ರು ಬರೆದಿರೋ ಸಿಗ್ನೇಚರ್ ಇದೆ, ಎಲ್ಲ ಇದೆ ಸರ್. ಅವ್ರು ನಮ್ಮ ಮೇಲೆ ಮತ್ತೆ FRI ಕಂಪ್ಲೀಟ್ ಮಾಡಿದ್ದಾರೆ. ಇವ್ರು ನಮಗೆ ದಬ್ಬಾಳಿಕೆ ಮಾಡಿದ್ದಾರೆ. ನಮ್ಮ ಪರ್ಮಿಷನ್ ಇಲ್ಲದೆ ಹಾಸ್ಪಿಟಲ್ ಒಳಗೆ ಬಂದಿದ್ದಾರೆ. ಬಟ್ ಅದು ಸಾರ್ವಜನಿಕರ ಹಾಸ್ಪಿಟಲ್ ರೀ, ನಾವು ಹೋಗೋದು ಬರೋದು ಮಾಡ್ತೀವಿ. ನಮ್ಮ ಹೆಸರು ಅಸ್ಲಂ ದೊಡ್ಡಮನಿ, ಆಶಾಬಿ ದೊಡ್ಡಮನಿ. ಇದು ಮೊದಲಿಗೆ 8 ವರ್ಷದಿಂದ ಪ್ರಾಬ್ಲಮ್ ಇದೆ ರೀ ಸರ್. ಈ ಗುಳಿಗೆ ತೊಗೊಂಡು 8 ವರ್ಷ ಆಯ್ತು ರೀ. 8 ವರ್ಷದಿಂದ ತೊಗೊತಾ ಇದ್ರು. ಬಟ್ ಇದಾಗಿದ್ದು ಮಂಗಳವಾರ ಆಗಿದೆ ಸರ್. ಇದೇ ಫಸ್ಟ್ ಟೈಮ್ ಸರ್. ಅದು ಸರ್ಕಾರದ ಪರ್ಮನೆಂಟ್ ಸರ್ಕಾರಿ ಹಾಸ್ಪಿಟಲ್ ತೋರಿಸ್ತಾ ಇದೆ. ಎಲ್ಲ ಅಲ್ಲೇ ಕೊಡ್ತಿದ್ದಾರೆ ಸರ್, ಎಲ್ಲ ಫ್ರೀ ಕೊಡ್ತಿದ್ದಾರೆ. ಈ ಫಸ್ಟ್ ಟೈಮ್ ಈ ಥರ, ಬಟ್ 1 ತಿಂಗಳು ಎಕ್ಸ್ಪೈರ್ ಆಗಿ ಕೊಟ್ಟಿದ್ದಾರೆ. ನಮ್ಮ ತಾಯಿಗೆ ಸ್ವಲ್ಪ ನಿದ್ದೆ ಜಾಸ್ತಿ ಬರೋದು, ಸ್ವಲ್ಪ ಜೋಲಿ ಹೋಗೋದು, ಈ ಥರ ಆಗ್ತಾ ಇದೆ ಸರ್. ಅಸ್ವಸ್ಥ ಆಗಿದ್ದಾರೆ. ಈ ಸಲ ರಿಕವರ್ ಆಗಿದ್ದಾರೆ ಸರ್, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲ ಸರ್, ಇನ್ನೂ ಕೊಟ್ಟಿಲ್ಲ ಸರ್. ಇನ್ನೂ ಯಾವ ಗುಳಿಗೆ ಟ್ಯಾಬ್ಲೆಟ್ ಕೊಟ್ಟಿದ್ದಿಲ್ಲ ಸರ್.